ಹಾಯ್ ನಮಸ್ಕಾರ. ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆಕಾಳು ಸಾಂಬಾರು ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಚಪಾತಿಗೆ ತುಂಬ ಚೆನ್ನಾಗಿರ್ತೈತೆ, ಅನ್ನ ಮುದ್ದೆಗೂ ಚೆನ್ನಾಗಿರ್ತೈತೆ, ಒಂಥರ ಬಸ್ಸಾರು ಥರನೇ ಅಂದ್ಕೊಂಡ್ರಿ ಚೆನ್ನಾಗಿರ್ತೈತೆ. ಬನ್ನಿ, ನಾನು ಒಂದು ಬಟ್ಲಷ್ಟು ಕಡಲೆಕಾಳನ್ನ ತಗೊಂಡು ಅದು ನಾನು ಬೆಳಗ್ಗೆನೇ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ನೋಡಿ ನೆಂದಿದೆ. ಈಗ ಇದನ್ನ ಬೇಯಿಸ್ಲಿಕ್ಕೆ ಹಾಕ್ಕೊಳ್ಳೋಣ. ಒಂದು ಕುಕ್ಕರ್ ತಗೊಂಡು ಅದರೊಳಗೆ ಕಡಲೆಕಾಳು ಹಾಕ್ಕೊತೀನಿ. 3 ಟೊಮೆಟೊ ಚೆನ್ನಾಗಿ ತೊಳೆದು ಅದು ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಾನು ನೀರು ಹಾಕೋದು ಪ್ಲೀಸ್ ಮರ್ತೋಗ್ಬಿಟ್ಟಿದೆ, ಆದರೆ ನನ್ನ ಪುಣ್ಯ ಟೊಮೊಟೊ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಸರಿ ಹೋಯ್ತು, ಇಲ್ಲಾಂದರೆ ತುಂಬ ಕಷ್ಟ ಆಯಿತು. ಯಾರೋ ಬೆಲ್ ಮಾಡಿದ್ರಂತ ಓಡೋಗಿದ್ದೆ, ಹಂಗಾಗಿ 3 ವಿಸಿಲ್ ಮಾಡಿದೆ, ಏನೂ ಆಗಿಲ್ಲ. ಸದ್ಯಕ್ಕೆ ಬೆಂದಿದೆ ಚೆನ್ನಾಗೆ. ನೋಡಿ, ಏನೂ ಆಗಿದ್ದಿಲ್ಲ, ಇಲ್ಲಾಂದರೆ ಇಷ್ಟೊತ್ತಿಗೆ ಸೀದೋಗ್ತಾ ಇತ್ತು, ಒಂದು ವಿಡಿಯೋ ವೇಸ್ಟ್ ಆಗ್ತಿತ್ತು. ಆಯಿತು, ಬೆಂದಿದೆ. ಒಂದು ಕಡೆ ಇಟ್ಟು ಆ ಟೊಮೆಟೊಗಳನ್ನ ಮಾತ್ರ ಸಪ್ರೇಟಾಗಿ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು, ಒಂದು ಸಣ್ಣ 1 ಇಂಚಷ್ಟು ಹುಣಸೆಹಣ್ಣು, ಒಂದು 2 ಸ್ಪೂನಷ್ಟು ಕೊಬ್ಬರಿನ ಚೆನ್ನಾಗೆ ರುಬ್ಕೊಂಡು ಇಟ್ಕೊಂಡಿದ್ದೆ, ಅಂದರೆ ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅಚ್ಚದ ಖಾರದ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿ, ಮನೆಗೆ ಮಾಡಿರೋ ಸಾಂಬಾರು ಪುಡಿ, ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಬಟ್ಲಷ್ಟು ಕಡಲೆಕಾಳು ಹಾಕ್ಕೊಂಡು, ಬೇಯಿಸಿರೋ ಕಡಲೆಕಾಳು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ರುಬ್ಬಿ ಆಯ್ತಲ್ಲ. ಈಗ ಗ್ಯಾಸ್ ಹತ್ರ ಹೋಗೋಣ. ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಬಂದುಬಿಟ್ಟು ಒಂದು 4 ಸ್ಪೂನಷ್ಟು ಹಾಕ್ತೀನಿ. ಸಾಸಿವೆ ಹಾಕ್ಕೊತೀನಿ, ಒಣಮೆಣ್ಸಿನ್ಕಾಯಿ ಒಂದು 2 ಹಾಕ್ಕೊತೀನಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಈರುಳ್ಳಿ ಆವಾಗಲೇ ರುಬ್ಬಕ್ಕೆ ಹಾಕಿದೆ, ಇನ್ನೊಂದು ಅರ್ಧ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಸ್ವಲ್ಪ ಹಿಂಗೆ ಒಂದು ಚುಟ್ಕಿ ಅಷ್ಟು ಹಿಂಗೆ ಹಾಕ್ಕೊತೀನಿ. ಚೆನ್ನಾಗಿ ಒಳ್ಳೆ ಘಮ ಕೊಡ್ತೈತೆ ಮತ್ತು ಜೀರ್ಣಶಕ್ತಿ ಚೆನ್ನಾಗಿ ಆಗ್ತೈತೆ, ಹಾಗಾಗಿ ಅದು ಹಾಕ್ಕೊಬೇಕಾಗ್ತೈತೆ. ಈಗ ರುಬ್ಬಿಟ್ಟಿರೋ ಮಸಾಲೆನ ಚೆನ್ನಾಗಿ ಹಾಕ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಂಬಿಡೋಣ. ಆ ಜಾರ್ ತೊಳೆದಿರೋ ನೀರು, ಮತ್ತು ಅದು ಬೇಯಿಸಿರೋದು ಕಾಳು ಬೇಯಿಸಿರೋ ನೀರು, ಮತ್ತು 1 ಇಂಚಷ್ಟು 1.5 ಇಂಚಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ಬೇಕೋ ಅದಕ್ಕೆ ನೀರು ನೋಡಿಕೊಂಡ್ರಿ. ಆಮೇಲೆ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ. ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತೈತೆ ಹದ ಯಾವ ಥರ ಬೇಕಂತ. ಕುದ್ದಿದ ತಕ್ಷಣ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತೈತೆ. ಒಳ್ಳೆ ಘಮ ಕೊಡ್ತಾ ಇದೆ, ಒಳ್ಳೆ ಚೆಂದ ಇದೆ ಸಾರಿದು. ಅರ್ಜೆಂಟಾಗಿ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರ್ತೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಸರ್ವ್ ಮಾಡ್ಕೊತೀನಿ. ಸಾಕು ಕೊದ್ದಿರೋದು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ತುಂಬ ನನಗೆ ನಾನು ಮಾಡೋ ಅಡುಗೆ ತುಂಬ ನಿಮ್ಗಳಿಗೆ ಇಷ್ಟ ಆಗ್ತೈತೆ. ಒಮ್ಮೆ ನೋಡಿ, ನಿಮ್ಗೆ ಇಷ್ಟ ಆಯ್ತಂದರೆ ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋಕ್ಕೆ ಬಾಯ್.